ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಮೈಸೂರು ನಗರದ ಶ್ರೀ ಚಾಮುಂಡೇಶ್ವರಿ ಭಕ್ತ ಮಂಡಳಿ ಹಾಗೂ ಯುವ ಆಟೋ ಚಾಲಕರ ಸಂಘದ ವತಿಯಿಂದ 3ನೇ ಆಷಾಢ ಶುಕ್ರವಾರದ ಅಂಗವಾಗಿ ಪ್ರಸಾದ ವಿನಿಯೋಗವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ರಾಜೇಶ್, ಮನುಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಆಷಾಢ ಮಾಸ ಅಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಪೂಜೆ 3ನೇ ವಾರ. ನಮ್ಮ ಇಲ್ಲಿ ಯುವ ಆಟೋ ಚಾಲಕರು ಎಲ್ಲರೂ ಸೇರಿ ಮಾಡೋಂಥ ತಾಯಿ ಒಂದು ಸೇವೆ, ಒಂದು ಪೂಜೆ ಸದಾಕಾಲ ಹೀಗೆ ನಡ್ಕೊಂಡು ಹೋಗಲಿ ಅನ್ನೋ ಒಂದು ಆಸೆ. ಜನಗಳು ಎಲ್ಲರೂ ಬಂದು ಭಕ್ತಿಯಿಂದ ಎಲ್ಲ ಇದ್ದಾರೆ, ಪ್ರಸಾದ ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ.
ಎಂದಿನಂತೆ ಇದು ನಡ್ಕೊಂಡು ಬರ್ತದೆ. ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಆಯುಷ ಆರೋಗ್ಯ ಭಾಗ್ಯ ಸಕಲ ಕೊಟ್ಟು ಇದು ಒಂದು 5 ವರ್ಷದಿಂದ ಮಾಡ್ತಾಯಿದ್ದೀವಿ. 5 ವರ್ಷದಿಂದ ನಮ್ಮ ಮನು, ನಮ್ಮ ಹುಡುಗ, ನಮ್ಮ ಆನಂದ ಅವರೆಲ್ಲ ಸೇರಿ ಜೊತೆಗೂಡಿ ಮಾಡ್ತಾ ಇರೋಂಥದ್ದು ಕಾರ್ಯಕ್ರಮ. ಯುವ ಆಟೋ ಚಾಲಕರು ಸೇರಿ ಮಾಡ್ತಾ ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾಯಿದೆ ಸರ್. ವರ್ಷ ಜಾಸ್ತಿ ಆಗ್ತಾ ಇದೆಯಾ, ಮಾಡ್ತಾ ಇರೋ ಸಂಖ್ಯೆ ಕಡಿಮೆ ಆಗ್ತಾ ಇದೆ? ಹೆಚ್ಚಾಗ್ತಾಯಿದೆ. ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಎಲ್ಲ ಥರನೂ ಸಂಖ್ಯೆಗಳೆಲ್ಲ ಹೆಚ್ಚೇ ಆಗ್ತಾಯಿದೆ. ಯಾವುದು ಏನು ಕೊರತೆ ಏನೂ ಇರ್ತಾಯಿಲ್ಲ. ಎಷ್ಟೆಷ್ಟು ಕೆಜಿ ಮಾಡ್ತಾ ಇದ್ದೀರಾ? ಫಸ್ಟ್ ಮಾಡಿದಾಗ 1.5 ಕ್ವಿಂಟಾಲ್ ಮಾಡಿದ್ವಿ, 2 ಕ್ವಿಂಟಾಲ್, ಈ ಸಲ 3 ಕ್ವಿಂಟಾಲ್ ಮಾಡಿದ್ದೀವಿ. ಪ್ರತಿ ಸತಲ ಥರನೂ ಇದಾಗ ಒಂದು ವೆಜಿಟೇಬಲ್ ಬಾತ್ ಮಾಡಿದ್ದೀವಿ, ಒಂದು ಕೇಸರಿ ಬಾತ್ ಮಾಡಿದ್ದೀವಿ, ಟೊಮೆಟೊ ಬಾತ್ ಮಾಡಿದ್ದೀವಿ. ಮತ್ತು ನಾಳೆ ಇನ್ನೊಂದು ಅಮ್ಮಂದು ವರ್ಧಂತಿ ಇರೋದ್ರಿಂದ ಅಲ್ಲೂ ಒಂದು ಪ್ರಸಾದ ಮಾಡಿ ಇದು ಮಾಡ್ತೀವಿ ಸರ್. ನಾಳೆ ಒಟ್ಟು ಎಷ್ಟು ಜನಗಳಿಗೆ ಮಾಡಬೇಕು ಅಂತ ಒಂದು 2,000, 2,500-3,000 ಜನದವರೆಗೂ ಮಾಡೋ ಅಂಥದ್ದು ಒಂದು ಇದೆ ಕಾರ್ಯಕ್ರಮಗಳು. ತಾಯಿ ಆಶೀರ್ವಾದದಿಂದ ಇನ್ನು ಮುಂದೆ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದೀವಿ. ತಮ್ಮ ಹೆಸರು? ರಾಜೇಶ್. ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ಈ ಆಷಾಢ ಮಾಸದಲ್ಲಿ 3ನೇ ಶುಕ್ರವಾರ ಅನ್ನ ಪ್ರಸಾದವನ್ನು ಹಂಚುತ್ತಾ ಇದ್ದೀವಿ. ಎಲ್ಲ ಹುಡುಗರು, ಸಹಪಾಠಿಗಳು ಎಲ್ಲ ಆಶೀರ್ವಾದದಿಂದ ಎಲ್ಲ ದಂಧಿ ಒಂದು 3 ಕ್ವಿಂಟಲ್ 4 ಕ್ವಿಂಟಲ್ವರೆಗೂ ಮಾಡಿ ಪ್ರಸಾದ ಹಂಚುತ್ತಾ ಇದ್ದೀವಿ. ಭಕ್ತಾದಿಗಳು ಬಂದು ತಿನ್ಕೊಂಡು ಆ ಕೈಯಲ್ಲಾದ ಸಹಾಯವನ್ನು ಮಾಡಿ ಹೋಗ್ತಾಯಿದ್ದಾರೆ. ಸುಮಾರು ಇಲ್ಲಾಂದ್ರೆ ಒಂದು ಸಂಜೆ ತನಕನೂ ಒಂದು 4-5ವರೆಗೂ ಇರುತ್ತೆ. ಬರ್ತಾ ಇದ್ದಂಗೆ ಖಾಲಿ ಆಯ್ತಿದ್ದಂಗೆ ಮಾಡಿ ಹಾಕ್ಕೊಡ್ತಾ ಇರ್ತೀವಿ. ದೇವ್ರ ಆಶೀರ್ವಾದ ಇದೆ. ತಾಯಿ ಚಾಮುಂಡೇಶ್ವರಿ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚು ಕೊಡಲಿ ಅಂತ ಹೇಳಕ್ಕೆ ಬಯಸ್ತೀವಿ. ಮನು ಕುಮಾರ್ ಅಂತ.